ಎಲ್ಲರಿಗೂ ನಮಸ್ಕಾರ. ಈ ಶುಕ್ರವಾರ ಅಂದರೆ ಫೆಬ್ರವರಿ 20ನೇ ತಾರೀಕು ಒಂದು 6 ಸಿನಿಮಾಗಳು ಕನ್ನಡದಲ್ಲಿ ಬರ್ತಿದೆ. ಈ 6 ಸಿನಿಮಾಗಳಲ್ಲಿ ಒಂದು ವಿಶೇಷ ಪಾಯಿಂಟ್ ಏನಂತಂದರೆ, ತ್ರಿವೇಣಿಯವರ ಕಾದಂಬರಿ ಆಧಾರಿತ ಒಂದು ಚಿತ್ರ ಇದೆ. ವಿಜಯ ರಾಘವೇಂದ್ರ ಅಭಿನಯದ 2 ಸಿನಿಮಾಗಳು ಬರ್ತಿದೆ. ಒಂದು ಸಿನಿಮಾ ಜಾನರ್ ಮತ್ತು ಮತ್ತೊಂದು ಸಿನಿಮಾ ಜಾನರ್ ಹೆಚ್ಚು ಕಡಿಮೆ ಥ್ರಿಲ್ಲರ್ ಅನಿಸುತ್ತೆ. ಆದರೆ ಒಂದು OTT ಬರ್ತಿದೆ, ಇನ್ನೊಂದು ಥಿಯೇಟ್ರಿಗೆ ಬರ್ತಿದೆ. ಸೊ ಇದು ಹಾಗೆಯೇ ಸೂರ್ಯಣ್ಣ, ಆಲ್ಫಾ, ಫೆಬ್ರವರಿ 30. ಸೊ ಈ ಥರದ ಸಿನಿಮಾಗಳು ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಂದಾಗಿ ಹೇಳ್ತಾ ಹೋದರೆ, ಮೊದಲು ಸರಳ ಸುಬ್ಬಾರಾವ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತ್ರಿವೇಣಿಯವರ ಕಾದಂಬರಿ ಆಧರಿಸಿದ ಚಿತ್ರ ಸರಳ ಸುಬ್ಬಾರಾವ್. ಇದೊಂದು ಪ್ರೇಮಕತೆ. ತುಂಬ ಹಿಂದೆ ನಡೆದಂಥ ಒಂದು ಕಥೆಯನ್ನು ಹೇಳುವಂಥ ಒಂದು ಕಾದಂಬರಿ ಆಧಾರಿತ ಚಿತ್ರ ಇದು. ತ್ರಿವೇಣಿಯವರ ಕಾದಂಬರಿ ಓದುವಾಗ ಆದಂಥ ಅನುಭವ ಏನಿದೆಯಲ್ಲ, ಅದನ್ನು ವಿಜುವಲಿ ತರುವಂಥ ಕೆಲಸವನ್ನು ಮಂಜು ಸ್ವರಾಜ್ ಅವರು ಇಲ್ಲಿ ಮಾಡಿರುವಂಥದ್ದು ತುಂಬ ವಿಶೇಷವಾದ ಸಿನಿಮಾ ಅಂಥೇಳಿ ನಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಹೆಣ್ಮಕ್ಳಿಗೆ ಬಹುಶಃ ಇದು ಹೆಚ್ಚು ಇಷ್ಟ ಆಗುತ್ತೆ ಅಂಥೇಳಿ ಹೇಳ್ಬೋದು. ಯಾಕಂದರೆ ತ್ರಿವೇಣಿಯವರ ಕಾದಂಬರಿಯಲ್ಲಿರೋಂಥ ಕಂಟೆಂಟ್, ವಿಷಯ, ಹೆಣ್ಮಕ್ಳ ಬಗ್ಗೆ ಇರುವಂಥ ಪ್ರೀತಿ, ಅವರ ಏರಿಳಿತಗಳು, ಅವರ ನೋವುಗಳು ಎಲ್ಲವೂ ಈ ಒಂದು ಚಿತ್ರದಲ್ಲಿ ಇದೆ ಅಂತ ಹೇಳಿ ನಾವು ಈಗಲೇ ಗೆಸ್ ಮಾಡ್ಬೋದು. ಟ್ರೈಲರ್ ಮತ್ತು ಟೀಸರ್ ಹಾಗೂ ಹಾಡುಗಳು ಆ ವಿಷಯವನ್ನು ಒತ್ತಿ ಹೇಳಿರುವಂಥದ್ದು. ಇದನ್ನು ಮಂಜು ಸ್ವರಾಜ್ ಅವರು ಡೈರೆಕ್ಷನ್ ಮಾಡಿರುವಂಥದ್ದು. ಇದರಲ್ಲಿ ಅಜಯ್ ರಾವ್ ಅವರು ಅಭಿನಯಿಸಿರುವಂಥದ್ದು. ಹಾಗೆಯೇ ಮಿಶಾ ನಾರಂಗ್ ಪ್ರಮುಖ ಪಾತ್ರದಲ್ಲಿರುವಂಥದ್ದು. ಇವರ ಈ ಚಿತ್ರ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ಕೇಸ್ ಆಫ್ ಸೀತಾರಾಮ್, ಈ ಒಂದು ಚಿತ್ರ ಯಾರಪ್ಪ ಅಂತಂದರೆ ಅದು ವಿಜಯ ರಾಘವೇಂದ್ರ ಅವರ ಚಿತ್ರ. ಇದರಲ್ಲಿ ಪೊಲೀಸ್ ಆಫೀಸರ್ ಆಗಿ ಆ್ಯಕ್ಟ್ ಮಾಡ್ತಿರುವಂಥದ್ದು. ಇದು 2ನೇ ಪಾತ್ರ ಅನ್ನೋಕ್ಕಿಂತ 2ನೇ ಭಾಗದ ಚಿತ್ರ ಇದು. ಮೊದಲ ಭಾಗ ಈಗಾಗಲೇ ಬಂದು ಹಿಟ್ ಆಗಿರುವಂಥದ್ದು. ಅದು ಕೂಡ ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಂತಹ ಸಿನಿಮಾ. ಅದರ ಮುಂದುವರೆದ ಭಾಗ ಈ ಸೀತಾರಾಮ್ ಸಿನಿಮಾ. ಅದೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅನ್ನುವಂಥದ್ದು ಈ ಸಿನಿಮಾದ ಒಟ್ಟು ಟೈಟಲ್. ಸೊ ಇದರಲ್ಲಿ ಒಂದು ಥ್ರಿಲ್ಲರ್ ಎಲಿಮೆಂಟ್ಸ್ ಇರುವಂಥದ್ದು. ಇದಾದಮೇಲೆ ವಿಜಯ ರಾಘವೇಂದ್ರ ಅವರ ಇನ್ನೊಂದು ಸಿನಿಮಾ, ಅದು ಉತ್ತರ ಕರ್ನಾಟಕದ ಮೊದಲ ವೆಬ್ ಸಿರೀಸ್ ಆಗಿರುವಂಥದ್ದು. ಹೆಸರು ರಾಕ್ಷಸ. ತರುಣ್ ಸುಧೀರ್ ಈ ಚಿತ್ರವನ್ನು ನಿರ್ಮಿಸಿರುವಂಥದ್ದು ಅಥವಾ ಈ ಒಂದು ವೆಬ್ ಸಿರೀಸನ್ನು ನಿರ್ಮಿಸಿರುವಂಥದ್ದು. ಇದರಲ್ಲಿ ಉತ್ತರ ಕರ್ನಾಟಕದ ಹಲವಾರು ಕಲಾವಿದರು ಆ್ಯಕ್ಟ್ ಮಾಡಿರುವಂಥದ್ದು. ಬೆಂಗಳೂರಿನ ಕಲಾವಿದರು ಇದರಲ್ಲಿರುವಂಥದ್ದು. ವಿಜಯ ರಾಘವೇಂದ್ರ, ಹಾಗೆಯೇ ಉತ್ತರ ಕರ್ನಾಟಕದಂಥ ಕಲಾವಿದ ಅಪ್ಪಣ್ಣ, ಹಾಗೆಯೇ ಬೆಂಗಳೂರಿನ ಅಭಿಜಿತ್, ಹುಬ್ಬಳ್ಳಿಯ ಮಯೂರಿ, ಹೀಗೆ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರಿನ ಕಲಾವಿದರು ಈ ಒಂದು ವೆಬ್ ಸಿರೀಸ್ನಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಇದು 7 ಸಂಚಿಕೆಯಲ್ಲಿ ಬಂದಂತಹ ಅಥವಾ ಬರ್ತಾ ಇರುವಂತಹ ಒಂದು ವೆಬ್ ಸಿರೀಸ್. 22ರಿಂದ 25 ನಿಮಿಷದ ಅವಧಿ ಅಥವಾ ಸಮಯ ಏನಿದೆ ಅಷ್ಟು ಒಂದೊಂದು ಸಂಚಿಕೆ ಇರುತ್ತೆ. ಇದು ಏನಪ್ಪ ವೆಬ್ ಸಿರೀಸ್ ಅಂದರೆ 2 ಸಿನಿಮಾಗಳು, ಒಂದು ವೆಬ್ ಸಿರೀಸ್, ಇನ್ನೊಂದು ಥಿಯೇಟ್ರಿಗೆ ಬರುವಂಥ ಸಿನಿಮಾ ವಿಜಯ ರಾಘವೇಂದ್ರ ಅವ್ರದ್ದು. ಇನ್ನು ಮಾರ್ನಮಿ ಅನ್ನುವಂಥ ಸಿನಿಮಾ, ರಿತ್ವಿಕ್ ಮಠದ್ ಈ ಚಿತ್ರದ ನಾಯಕರು. ಹಾಗೆಯೇ ನಾಯಕಿ ಅಂತ ಬಂದರೆ ಚೈತ್ರಾ ಆಚಾರ್ಯ ಅವರು. ಸೊ ಇದು ಕೂಡ ಕರಾವಳಿಯ ಒಂದು ವಿಶೇಷ ಕಥೆಯೊಂದಿಗೆ ಬರ್ತಿರುವಂಥ ಚಿತ್ರ. ಸೊ ಈ ಥರದ ಒಂದಷ್ಟು ಸಿನಿಮಾಗಳು ಅಂತ ಬಂದಾಗ ಒಟ್ಟು ಲೆಕ್ಕ ನಾವು 6 ಸಿನಿಮಾಗಳು ಬರುತ್ತೆ. ಈಗಾಗಲೇ ಹೇಳಿದಂತೆ ಸೂರ್ಯಣ್ಣ, ಹಾಗೆಯೇ ಆಲ್ಫಾ ಫೆಬ್ರವರಿ 30, ಈ ಸಿನಿಮಾಗಳೆಲ್ಲ ಈ ಒಂದು ವಾರ ಬರ್ತಿದೆ ಅಂತ ಹೇಳ್ಬೋದು. ಒಟ್ಟು ಈ ವಾರ 6 ಸಿನಿಮಾಗಳು. ಈ ಹಿಂದಿನ ವಾರ 9, ಅದಕ್ಕೂ ಮುಂಚೆ 13, ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾನೆ ಇದೆ. ಗೆಲುವು ಒಂದು ಬಂದಾಗ ಪ್ರಶ್ನೆ ಬರುತ್ತೆ ಎಷ್ಟು ಅಂತೇಳಿ. ಅಲ್ಲಿ 1, 2 ಅನ್ನುವಂಥದ್ದು ಬಂದರೂ ಕೂಡ ಸೊ ಅದನ್ನು ಪಕ್ಕಾಗಿ ಹೇಳುವಂಥ ಸ್ಥಿತಿ ಕನ್ನಡದಲ್ಲಿಲ್ಲ. ಟಾಕ್ಸಿಕ್ಸ್ ಭಾಳ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ. ಸೊ ಮಾರ್ಚ್ 19 ಈ ಚಿತ್ರ ಬರ್ತಿದೆ. ಅದಕ್ಕೂ ಮುಂಚೆ ಸಣ್ಣ ಪುಟ್ಟ ಹಾಗೆ ನಿರೀಕ್ಷೆ ಇರುವಂಥ ಸಿನಿಮಾಗಳು ಬಂದು ಹೋಗ್ತಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.